ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಈ ವಿಡಿಯೋದಲ್ಲಿ ಕ್ರಾಫ್ಟ್ ಪೇಪರ್ನಿಂದ ರ್ಯಾಬಿಟನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಈ ರೀತಿಯಾಗಿ ಸ್ಕ್ವೇರ್ ಶೇಪ್ ಇರುವಂತಹ ಕ್ರಾಫ್ಟ್ ಪೇಪರನ್ನು ತಗೋಬೇಕು. ನಂತರ ಅದನ್ನು ಈ ರೀತಿಯಾಗಿ ಮಧ್ಯಕ್ಕೆ ಫೋಲ್ಡ್ ಮಾಡಿ, ನಂತರ ಈ ರೀತಿಯಾಗಿ ಎರಡು ಸೈಡ್ ಕೂಡ ಸರಿಯಾಗಿ ಫೋಲ್ಡ್ ಮಾಡ್ಕೋಬೇಕು. ಮೊದಲು ರೈಟ್ ಸೈಡ್ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊರಿ. ನಂತರ ಈ ರೀತಿಯಾಗಿ ಲೆಫ್ಟ್ ಸೈಡ್ ಫೋಲ್ಡ್ ಮಾಡಿ, ನಂತರ ಇವು ಎರಡನ್ನು ಕೂಡಿಸಿ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೋಬೇಕು. ಇದಾದ ನಂತರ ಮೇಲ್ಗಡೆ ಈ ರೀತಿಯಾಗಿ ಎರಡು ಸೈಡ್ ಕೂಡ ಟ್ರಯಾಂಗಲ್ ಶೇಪ್ನಲ್ಲಿ ಮಡಚಬೇಕು. ಈ ಸೈಡ್ ಕೂಡ ಸೇಮ್ ಇದೇ ರೀತಿಯಾಗಿ ಮಡಚಿ, ಈ ಸೈಡ್ ಕೂಡ ಸೇಮ್ ಇದೇ ರೀತಿಯಾಗಿ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿದ ಮೇಲೆ ಪೇಪರ್ ಈ ರೀತಿಯಾಗಿ ಈ ಶೇಪ್ನಲ್ಲಿ ಕಾಣಿಸುತ್ತೆ. ನಂತರ ಅದನ್ನು ಈ ರೀತಿಯಾಗಿ ಎರಡು ಸೈಡ್ ರಿವರ್ಸ್ ಫೋಲ್ಡ್ ಮಾಡಿ, ನಂತರ ಅದನ್ನು ಓಪನ್ ಮಾಡಿ ಈ ಕಡೆ ಒಳಗಡೆ ಅದನ್ನು ಫೋಲ್ಡ್ ಮಾಡಬೇಕು. ನಂತರ ಈ ಫೋಲ್ಡನ್ನು ಮೇಲ್ಗಡೆ ಈ ರೀತಿಯಾಗಿ ಫೋಲ್ಡ್ ಮಾಡಿ, ಸೇಮ್ ಈ ಸೈಡ್ ಕೂಡ ಅದೇ ರೀತಿಯಾಗಿ ಮಾಡಬೇಕು. ನೆಕ್ಸ್ಟ್ ಅನದರ್ ಸೈಡ್ ಸೇಮ್ ಅದೇ ರೀತಿಯಾಗಿ ಫೋಲ್ಡ್ ಮಾಡಿ, ಈ ಕಡೆನೂ ಕೂಡ ಈ ರೀತಿಯಾಗಿ ಫೋಲ್ಡ್ ಮಾಡ್ತಾ ಬನ್ನಿ. ಈಗ ನಾಲ್ಕು ಕಡೆ ಈ ರೀತಿಯಾಗಿ ಫೋಲ್ಡ್ ಮಾಡಿದ್ದಾಯಿತು. ನಾಲ್ಕು ಕಡೆ ಫೋಲ್ಡ್ ಮಾಡಿದ ಮೇಲೆ ಈಗ ಅದು ಈ ರೀತಿ ಈ ಶೇಪ್ನಲ್ಲಿ ಕಾಣ್ತಾ ಇದೆ. ನಂತರ ಈಗ ಇದನ್ನು ರಿವರ್ಸ್ ಈ ರೀತಿಯಾಗಿ ಎರಡು ಫೋಲ್ಡ್ ಮಾಡಿದ್ವಲ್ಲ ಅದನ್ನು ಈ ರೀತಿಯಾಗಿ ಮತ್ತೆ ಫೋಲ್ಡ್ ಮಾಡಬೇಕು. ಈ ಸೈಡ್ ಕೂಡ ಅದೇ ರೀತಿಯಾಗಿ ಫೋಲ್ಡ್ ಮಾಡಿ, ಈಗ ಎರಡು ಕಡೆಯೂ ಮತ್ತೆ ಫೋಲ್ಡ್ ಮಾಡಿದ್ದಾಯಿತು. ನಂತರ ಇದನ್ನು ಮತ್ತೆ ಒಂದು ಸೈಡ್ ಮಾತ್ರ ಈ ರೀತಿಯಾಗಿ ಫೋಲ್ಡ್ ಮಾಡಬೇಕು. ಮೇಲ್ಗಡೆ ಟಾಪ್ ಸೈಡ್ ಇದೆಯಲ್ಲ ಅದನ್ನು ಈ ರೀತಿಯಾಗಿ ಎರಡು ಕಡೆ ಕೂಡ ಸರಿಯಾಗಿ ಫೋಲ್ಡ್ ಮಾಡಬೇಕು. ಈ ರೀತಿ ಫೋಲ್ಡ್ ಅದಕ್ಕೆ ಇಯರ್ ಶೇಪನ್ನು ಕೊಡುತ್ತೆ. ಈ ಕಡೆ ಕೂಡ ಅದನ್ನು ಫೋಲ್ಡ್ ಮಾಡಿ, ಜಸ್ಟ್ ಟಾಪ್ ಸೈಡ್ ಮಾತ್ರ ಅದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಬೇಕು. ಈಗ ಎರಡು ಕಡೆ ಕೂಡ ಫೋಲ್ಡ್ ಮಾಡಿದ್ದಾಯಿತು. ಫೋಲ್ಡ್ ಮಾಡಿದ ಮೇಲೆ ಈ ಶೇಪ್ನಲ್ಲಿ ಇದು ಕಾಣುತ್ತೆ. ನಂತರ ಇದನ್ನು ವಾಪಸ್ ಈ ರೀತಿಯಾಗಿ ಮತ್ತೆ ಫೋಲ್ಡ್ ಮಾಡಿ, ಫೋಲ್ಡ್ ಮಾಡಿದ ನಂತರ ಈ ಮೇಲ್ಗಡೆ ಏನು ಸ್ಕ್ವೇರ್ ಕಾಣುತ್ತಲ್ಲ ಅದನ್ನು ಈ ರೀತಿ ಬ್ಯಾಕ್ ಸೈಡ್ ಮತ್ತೆ ಫೋಲ್ಡ್ ಮಾಡಿ ಮಡಚಬೇಕು. ಈಗ ಫೋಲ್ಡ್ ಮಾಡಿದ್ದಾಯಿತು. ನಂತರ ಈಗ ಇದನ್ನು ಈ ರೀತಿಯಾಗಿ ವಾಪಸ್ ಫೋಲ್ಡ್ ಮಾಡಿ, ಈಗ ಇದು ರ್ಯಾಬಿಟ್ನ ಫೇಸ್ ಶೇಪ್ ಮತ್ತು ಅದರ ಇಯರ್ಸ್ ಬರುತ್ತೆ ಇದರಿಂದ. ನೋಡಿ ಕಾಣ್ತಾ ಇದೆ. ರ್ಯಾಬಿಟ್ ಫೇಸ್ ಮತ್ತು ಅದರ ಇಯರ್ಸ್ ಕಾಣ್ತಾ ಇದೆ. ನಂತರ ಈಗ ಅದರ ಕಾಲುಗಳಿಗೆ ಮಾಡಲಿಕ್ಕೆ ಈ ರೀತಿಯಾಗಿ ಅದನ್ನು ವಾಪಸ್ ಫೋಲ್ಡ್ ಮಾಡಿ, ಜಸ್ಟ್ ಇದು ಔಟ್ಸೈಡ್ ಇದನ್ನು ಮತ್ತೆ ಇನ್ಸೈಡ್ ಸರಿಯಾಗಿ ಫೋಲ್ಡ್ ಮಾಡಬೇಕು. ಈ ರೀತಿಯಾಗಿ ಒಳಗಡೆ ಮಡಚಬೇಕು. ಇದು ಟೈಟ್ ಆಗಿದೆ. ಇನ್ನೊಂದು ಸಲ ಇದನ್ನು ಸರಿಯಾಗಿ ಹೊರಗಡೆಯಿಂದ ಫೋಲ್ಡ್ ಮಾಡಿಕೊಂಡು, ನಂತರ ಈಗ ಇದನ್ನು ಒಳಗಡೆಯಿಂದ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೋಬೇಕು. ಈಗ ಇದು ರ್ಯಾಬಿಟ್ನ ಕಾಲು ರೀತಿ ಕಾಣ್ತಾ ಇದೆ. ಅದನ್ನು ಚೆನ್ನಾಗಿ ಓಪನ್ ಆಗದೆ ಇರೋ ಥರ ಫೋಲ್ಡ್ ಮಾಡಿ ಪ್ರೆಸ್ ಮಾಡಬೇಕು. ಈಗ ಇದು ಒಂದು ಪ್ರಾಪರ್ ರ್ಯಾಬಿಟ್ ಶೇಪ್ ಕಾಣ್ತಾ ಇದೆ. ಫೇಸ್ ಕಾಣ್ತಾ ಇದೆ, ಇಯರ್ಸ್ ಕಾಣ್ತಾ ಇದೆ, ಹಾಗೆ ಅದರ ಕಾಲುಗಳು ಕೂಡ ಕಾಣ್ತಾ ಇದ್ದಾವೆ. ಈಗ ಕಂಪ್ಲೀಟಾಗಿ ನಮ್ಮ ರ್ಯಾಬಿಟ್ ಶೇಪ್ ರೆಡಿ ಆಯಿತು. ಈಗ ಇದಕ್ಕೆ ನೆಕ್ಸ್ಟ್ ಕಣ್ಣುಗಳನ್ನು ಬರೀಬೇಕು. ನಮ್ಮ ಕಡೆ ಬ್ಲ್ಯಾಕ್ ಮಾರ್ಕರ್ ಅಥವಾ ಪೆನ್ ಇದ್ದರೆ ಸಾಕು, ಅದರಿಂದ ಆರಾಮಾಗಿ ನಾವು ಕಣ್ಣನ್ನು ಡ್ರಾ ಮಾಡಿದರೆ ಸಾಕು. ನಮ್ಮ ಪೇಪರ್ ರ್ಯಾಬಿಟ್ ಕಂಪ್ಲೀಟಾಗಿ ಈಗ ರೆಡಿ ಆಯಿತು. ಮನೆಯಲ್ಲಿ ಮಕ್ಕಳಿಗೆ ಈ ರೀತಿಯಾಗಿ ಹೇಳಿಕೊಡೋದ್ರಿಂದ ತುಂಬಾ ಫನ್ ಆ್ಯಕ್ಟಿವಿಟಿ ಅನಿಸುತ್ತೆ. ಅವರು ಕೂಡ ಸಖತ್ ಎಂಗೇಜಿಂಗ್ ಆಗಿರ್ತಾರೆ. ನಮ್ಮ ರ್ಯಾಬಿಟ್ ಈಗ
ಕಂಪ್ಲೀಟಾಗಿ ರೆಡಿಯಾಗಿದೆ. ಸೊ ದಿಸ್ ಈಸ್ ಪೇಪರ್ ರ್ಯಾಬಿಟ್ ಕಂಪ್ಲೀಟ್ಲಿ ರೆಡಿ. ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ.